ಬೆಂಗಳೂರಿನಲ್ಲಿ ಕನ್ನಡ ಮಾತಾಡೋದೇ ತಪ್ಪು. ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಸ್ಟಾರ್ ದಂಪತಿಗೆ ಕಿರುಕುಳ. ನಟಿ ಹರ್ಷಿಕಾ ಪೂಣಚ್ಚ, ನಟ ಭುವನ್ ಪೊನ್ನಣ್ಣಗೆ ಕಿರುಕುಳ. ಕನ್ನಡ ಮಾತನಾಡಿದ್ದಕ್ಕೆ ಅಟ್ಯಾಕ್ ಮಾಡಿದ ಕಿಡಿಗೇಡಿಗಳು. ಬೆಂಗಳೂರಿನ ಪ್ರೇಸರ್ ಟೌನ್ನಲ್ಲಿ ಘಟನೆ. ಕರಾಮ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗಿದ್ದ ವೇಳೆ ಗಲಾಟೆ. ದಂಪತಿ ಮೇಲೆ ಪುಂಡಾಟ ಮೆರೆದ ಕಿಡಿಗೇಡಿಗಳು. ಕಾರಿನ ವಿಚಾರಕ್ಕೆ ಜಗಳ ತೆಗೆದು ಹಲ್ಲೆ. ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಭುವನ್ ಮೇಲೆ ಹಲ್ಲೆ. 20-30 ಜನರ ಗ್ಯಾಂಗ್ನಿಂದ ರಂಪಾಟ. ಇನ್ಸ್ಟಾದಲ್ಲಿ ವಿಡಿಯೋ ಜೊತೆ ಮಾಹಿತಿ ಹಂಚಿಕೊಂಡ ಹರ್ಷಿಕಾ ಪೂಣಚ್ಚ. ನಿಜಕ್ಕೂ ಬೆಂಗಳೂರಿನಲ್ಲಿ ಕನ್ನಡಕ್ಕೆ ಬೆಲೆ ಇಲ್ವಾ? ಬೆಂಗಳೂರಿನಲ್ಲಿ ಕನ್ನಡ ಮಾತಾಡೋದೇ ತಪ್ಪ ಅನ್ನೋ ಪ್ರಶ್ನೆ ಉದ್ಭವವಾಗುವುದು ಸಹಜ. ಅಂಥದ್ದೊಂದು ಕರಾಳ ಅನುಭವವನ್ನ ಸ್ಟಾರ್ ದಂಪತಿ ಹಂಚಿಕೊಂಡಿದ್ದಾರೆ. ನಟಿ ಹರ್ಷಿಕಾ ಪೂಣಚ್ಚ ತಮಗಾದಂತಹ ಕರಾಳ ಅನುಭವವನ್ನ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಕನ್ನಡ ಮಾತನಾಡಿದ್ದಕ್ಕೆ ಪುಂಡರ ಗುಂಪೊಂದು ಅವರ ಪತಿ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆಯನ್ನ ಅವರು ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಸಮೇತ ಶೇರ್ ಮಾಡಿಕೊಂಡಿದ್ದಾರೆ. 2 ದಿನದ ಹಿಂದೆ ಪ್ರೇಸರ್ ಟೌನ್ ಸಮೀಪ ಇರುವಂತಹ ಪುಲಕೇಶಿ ನಗರದ ಮಸೀದಿ ರಸ್ತೆಯಲ್ಲಿರುವಂತಹ ರೆಸ್ಟೋರೆಂಟ್ ಒಂದಕ್ಕೆ ನಾವು ಊಟಕ್ಕೆ ಅಂತ ಸಂಜೆ ಕುಟುಂಬದ ಸದಸ್ಯರೊಂದಿಗೆ ಹೋಗಿದ್ವಿ. ಊಟ ಮುಗಿಸಿ ನಂತರ ನಾವು ವ್ಯಾಲೆಟ್ ಪಾರ್ಕಿಂಗ್ ನಿಂದ ನಮ್ಮ ವಾಹನವನ್ನ ತೆಗೆದುಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು ಡ್ರೈವರ್ ಸೀಟ್ ಕಿಟಕಿಯ ಬಳಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡಿದ್ದಾರೆ. ನಿಮ್ಮ ವಾಹನ ತುಂಬಾ ದೊಡ್ಡದಾಗಿದೆ, ಇದ್ದಕ್ಕಿದ್ದಂತೆ ಚಲಿಸಿದಲ್ಲಿ ಅದು ನಮ್ಮನ್ನ ಮುಟ್ಟಬಹುದು ಅಂತ ವಾದ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನನ್ನ ಪತಿ ಇನ್ನು ವಾಹನ ಮೂವ್ ಮಾಡಿಲ್ಲ, ಸೈಡ್ ಬಿಡಿ ಅಂತ ಈ ವೇಳೆ ಹೇಳಿದ್ದಾರೆ. ಯಾಕಂದ್ರೆ ಅವರು ಮಾತನಾಡ್ತಿರುವ ವಿಷಯದಲ್ಲಿ ಅರ್ಥ ಇರಲಿಲ್ಲ ಅಂತ ಹರ್ಷಿಕಾ ತಾವು ಮಾಡಿರುವಂತ ಪೋಸ್ಟ್ ನಲ್ಲಿ ಹೇಳಿದ್ದಾರೆ. ಇನ್ನು ವಾಹನವನ್ನ ಸ್ವಲ್ಪ ಮುಂದಕ್ಕೆ ಚಲಾಯಿಸಿದೆವು ನಾವು. ಅಷ್ಟರೊಳಗೆ ಆ ಇಬ್ಬರು ವ್ಯಕ್ತಿಗಳು ನಮ್ಮನ್ನ ಅವರ ಭಾಷೆಯಲ್ಲಿ ನಿಲ್ಲಿಸೋದಕ್ಕೆ ಆರಂಭ ಮಾಡಿದ್ರು. ಈ ಲೋಕಲ್ ಕನ್ನಡಿಗರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ನನ್ನ ಪತಿಯ ಮುಖದ ಮೇಲೆ ಹೊಡೆಯೋದಕ್ಕೆ ಸಹ ಪ್ರಯತ್ನಿಸಿದ್ರು. ನನ್ನ ಪತಿ ತುಂಬಾ ತಾಳ್ಮೆಯಿಂದ ಇದ್ರು. ಹೆಚ್ಚು ಪ್ರತಿಕ್ರಿಯೆ ಕೂಡ ಈ ಸಂದರ್ಭದಲ್ಲಿ ಅವರು ನೀಡಲಿಲ್ಲ. ನನ್ನ ಪತಿ ಸಾಮಾನ್ಯವಾಗಿ ತುಂಬಾ ಸಿಟ್ಟಿನ ಸ್ವಭಾವದವರು, ಆದ್ರೆ ಅವತ್ತು ತುಂಬಾನೇ ತಾಳ್ಮೆಯಿಂದ ವರ್ತಿಸಿದ್ರು ಅಂತ ಹರ್ಷಿಕಾ ಹೇಳ್ಕೊಂಡಿದ್ದಾರೆ. 2-3 ನಿಮಿಷಗಳಲ್ಲಿ ಅದೇ ಗ್ಯಾಂಗ್ನ 20-30 ಜನ ಸದಸ್ಯರು ಅಲ್ಲಿ ಹಾಜರಿದ್ರು. ಗುಂಪು ಜಮಾಯಿಸಿತ್ತು. ಅವರಲ್ಲಿ ಇಬ್ರು ನನ್ನ ಗಂಡನ ಚಿನ್ನದ ಸರವನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು. ನನ್ನ ಪತಿ ತಕ್ಷಣವೇ ನನ್ನ ಕೈಗೆ ಆ ಚೈನನ್ನ ಕೊಟ್ಟಿದ್ದಾರೆ. ಅಷ್ಟೊತ್ತಿಗೆ ಇಡೀ ತಂಡ ಚಿನ್ನದ ಸರ ಮತ್ತು ಇತರೆ ಬೆಲೆ ಬಾಳುವ ವಸ್ತುಗಳನ್ನ ಕೈಗೆ ಸಿಗದೇ ಇದ್ರಿಂದ ರೊಚ್ಚಿಗೆದ್ದಿದ್ರು. ವಾಹನಕ್ಕೆ ಹಾನಿ ಮಾಡಿ ನಮ್ಗೆ ಅಥವಾ ಯಾರಿಗೂ ಅರ್ಥವಾಗದ ಭಾಷೆಯಲ್ಲಿ ನಮ್ಮನ್ನ ಬಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮ ವಾಹನದಲ್ಲಿ ಮಹಿಳೆಯರು ಮತ್ತು ಕುಟುಂಬದವರಿದ್ದ ಕಾರಣ ನನ್ನ ಪತಿ ಹೆಚ್ಚು ರಿಯಾಕ್ಟ್ ಕೂಡ ಮಾಡಿಲ್ಲ ಅಂತ ಹರ್ಷಿಕಾ ಹೇಳ್ಕೊಂಡಿದ್ದಾರೆ. ಇನ್ನು ಈ ಘಟನೆಯನ್ನ ನಾನು ಗಮನಿಸಿದಂತೆ ನಾವು ಕನ್ನಡದಲ್ಲಿ ಮಾತನಾಡ್ತಿರೋದು ಅವರಿಗೆ ಸಮಸ್ಯೆಯಾಗಿ ಕಾಣಿಸ್ತಿತ್ತು. ನೀವು ನಮ್ಮ ಏರಿಯಾಗೆ ಬಂದು ನಿಮಗೆ ಬೇಕಾದ ಭಾಷೆಗಳಲ್ಲಿ ಮಾತನಾಡೋದನ್ನ ನಿಲ್ಲಿಸಿ, ಏ ಲೋಕಲ್ ಕನ್ನಡ ವಾಲಾ ಹೇ. ಈ ವ್ಯಕ್ತಿಗಳು ಸ್ಥಳೀಯ ಕನ್ನಡ ಜನರು ಅಂತ ಅವರು ಹೇಳಿದ್ದಾರೆ. ನನ್ನ ಗಂಡ ಮತ್ತು ನಾನು ಕನ್ನಡದಲ್ಲಿ ಮಾತನಾಡಿದಾಗ ಅದು ಅವರನ್ನ ಹೆಚ್ಚು ಕೆರಳುವಂತೆ ಮಾಡಿತು. ನಿಮ್ಮ ಕನ್ನಡ ಸ್ಟೈಲ್ ಅನ್ನ ನೀವೇ ಇಟ್ಕೊಳ್ಳಿ ಅಂತ ಅವರು ಹೇಳಿದ್ದಾರೆ. ಆ ಗುಂಪಿನಲ್ಲಿ ಹೆಚ್ಚಿನವರು ಹಿಂದಿ, ಉರ್ದು ಮತ್ತು ಕೆಲವರು ಅರೆಬರೆ ಕನ್ನಡದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇದ್ರು. ನಾನು ಕೂಡಲೇ ನನಗೆ ಪರಿಚಯ ಇದ್ದಂತಹ ಇನ್ಸ್ಪೆಕ್ಟರ್ ಒಬ್ಬರಿಗೆ ಸಹಾಯಕ್ಕಾಗಿ ಕರೆ ಮಾಡಿದೆ. ಆದ್ರೆ ಅವರೆಲ್ಲ ಕೆಲವೇ ಸೆಕೆಂಡ್ಗಳಲ್ಲಿ ಅಲ್ಲಿಂದ ಇಲ್ಲಿ ಏನು ನಡೆದೇ ಇಲ್ಲ ಅನ್ನುವಂತೆ ಹೋಗ್ಬಿಟ್ಟಿದ್ರು ಅಂತ ಹರ್ಷಿಕಾ ಹೇಳಿದ್ದಾರೆ. ಅವರೆಲ್ಲ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಂತೆ ನಾವು ಅವರನ್ನ ಹುಡ್ಕೋದಕ್ಕೆ ಪ್ರಯತ್ನವನ್ನ ಪಟ್ವಿ. ಆದ್ರೆ ಅಷ್ಟರಲ್ಲಿ ಅವರೆಲ್ಲರೂ ಕೂಡ ಅಲ್ಲಿಂದ ಹೋಗಿದ್ರು. ನಾವು ಸಮೀಪ ಪೊಲೀಸ್ ಠಾಣೆಯ ಗಸ್ತು ವಾಹನವನ್ನ ಕಂಡು ASI ಉಮೇಶ್ ಎಂಬುವರಿಗೆ ನಡೆದ ಘಟನೆಯನ್ನ ವಿವರಿಸಿದ್ವಿ. ಆದ್ರೆ ಅವರು ನಮಗೆ ಸಹಾಯ ಮಾಡುವಂತಹ ಯಾವುದೇ ಆಸಕ್ತಿಯನ್ನ ತೋರಿಸಿರ್ಲಿಲ್ಲ. ಇಲಾಖೆಯ ಮೇಲಾಧಿಕಾರಿಗಳ ಜೊತೆ ಮಾತನಾಡಬೇಕು ಅಂತ ಅವ್ರು ಹೇಳಿದ್ರು. ಕನಿಷ್ಠ ಪಕ್ಷ ನಿಮ್ಗೆ ಏನಾದ್ರೂ ತೊಂದರೆ ಆಯ್ತಾ ಅಂತ ಕೂಡ ಅವರು ಸೌಜನ್ಯಕ್ಕೂ ಕೂಡ ಕೇಳಿಲ್ಲ. ರೆಸ್ಟೋರೆಂಟ್ ಮುಂದೆ ಕಾರಲ್ಲಿ ಅವರು ಮೂಸಂಬಿ ಜ್ಯೂಸ್ ಕುಡಿತಾ ಕೂತಿದ್ರು ಅಂತ ಬೇಸರವನ್ನ ಹೊರಹಾಕಿದ್ದಾರೆ ಹರ್ಷಿಕಾ. ಇನ್ನು ಈ ಘಟನೆಯ ನಂತರ ನಮ್ಗೆ ನಮ್ಮ ನಗರದಲ್ಲಿ ಎಷ್ಟು ಸುರಕ್ಷತೆ ಇದೆ ಅನ್ನೋ ಪ್ರಶ್ನೆ ನನಗೆ ಮೂಡಿದೆ ಅಂತ ಅವ್ರು ಹೇಳಿದ್ದಾರೆ. ಘಟನೆ ನಂತರ ನಾನು ಮಾನಸಿಕವಾಗಿ ತುಂಬಾ ಆಘಾತಕ್ಕೆ ಒಳಗಾಗಿದ್ದೇನೆ. ನಾನು ಹುಟ್ಟಿ ಬೆಳೆದ ನಗರದಲ್ಲಿ ಹೊರಗೆ ಹೋಗೋದಕ್ಕೆ ನನಗೆ ಇದೀಗ ಭಯವಾಗುವಂತಹ ಪರಿಸ್ಥಿತಿ ಇದೆ. ನನಗೆ ಜೀವನದಲ್ಲಿ ಎಲ್ಲವನ್ನ ಕೊಟ್ಟ ನಗರದಲ್ಲಿ ಇಂತಹ ಕೆಟ್ಟ ಅನುಭವ ಆಗಿದ್ದು ಇದೇ ಮೊದಲು. ಇದನ್ನ ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರದ ಗಮನಕ್ಕೆ ತರುವುದಕ್ಕೆ ಮತ್ತು ಭವಿಷ್ಯದಲ್ಲಿ ಯಾವುದೇ ಮಹಿಳೆ ಅಥವಾ ಕುಟುಂಬಗಳು ಬೆಂಗಳೂರಿನಲ್ಲಿ ಇಂಥ ಕೆಟ್ಟ ಅನುಭವಕ್ಕೆ ಒಳಗಾಗಬಾರದು ಅನ್ನೋ ಕಾರಣಕ್ಕೆ ನಾನು
ಪೋಸ್ಟ್ ಅನ್ನ ಮಾಡ್ತಿದ್ದೀನಿ ಅಂತ ಹರ್ಷಿಕಾ ಹೇಳ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಶಾಂತಿಯುತವಾಗಿ ಜೀವನ ನಡೆಸ್ತಾ ಇರುವ ಜನರೊಂದಿಗೆ ಇಂತಹ ಗಲಾಟೆ ಸೃಷ್ಟಿಸುವ ಹಕ್ಕು ಯಾರಿಗೂ ಕೂಡ ಇಲ್ಲ. ಇದನ್ನ ಕಣ್ಣೆದುರು ನೋಡ್ತಾ ಇರುವಾಗ ನನ್ನ ಮನಸ್ಸಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಮೂಡಿವೆ. ನಾವು ಪಾಕಿಸ್ತಾನದಲ್ಲಿ ಅಥವಾ ಅಫ್ಘಾನಿಸ್ತಾನದಲ್ಲಿ ವಾಸ ಮಾಡ್ತಾ ಇದ್ದೀವಾ? ಹಾಗಿದ್ರೆ ನಾವು ನಮ್ಮ ಊರಿನಲ್ಲಿ ಕನ್ನಡ ಮಾತನಾಡೋದೇ ತಪ್ಪ? ನಮ್ಮ ಸ್ವಂತ ನಗರದಲ್ಲಿ ನಾವು ಎಷ್ಟು ಸುರಕ್ಷಿತವಾಗಿದ್ದೇವೆ? ನಮ್ಮ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದು ಇಂತಹ ದೀರ್ಘಾವಧಿಯ ಮಾನಸಿಕ ಆಘಾತಕ್ಕೆ ಕಾರಣವಾಗುವ ಇಂಥ ಘಟನೆಗಳನ್ನ ಮುಚ್ಚಿ ಹಾಕ್ಬೇಕೆ? ಹೀಗೆ ಹಲವಾರು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಮೂಡಿವೆ ಅಂತ ಆ ಪೋಸ್ಟ್ ನಲ್ಲಿ ಹರ್ಷಿಕಾ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯವರು ಈ ಬಗ್ಗೆ ವಿಚಾರಿಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ಘಟನೆಯ ನಂತರ ಕೇವಲ ಹರ್ಷಿಕಾ ಪೂರ್ಣಚ್ಚ ಮಾತ್ರ ಅಲ್ಲ, ಸಿಲಿಕಾನ್ ಸಿಟಿಯಲ್ಲಿ ವಾಸ ಮಾಡುವಂತಹ ಬಹುತೇಕ ಕನ್ನಡಿಗರಿಗೆ ಇಂಥದ್ದೊಂದು ಡೌಟ್ ಬರೋದು ಸಹಜ. ಹಾಗಾದ್ರೆ ನಾವು ಬೆಂಗಳೂರಿನಲ್ಲಿ ಕನ್ನಡ ಮಾತನಾಡೋದೇ ತಪ್ಪ? ಕರುನಾಡಿನಲ್ಲೇ ಕನ್ನಡಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಉದ್ಭವವಾಗ್ತಾ ಇದೆ. ನಾವಲ್ರಿ ಬೇಡ ಬೇಡ ಒಂದ್ ನಿಮಿಷ ಯಾರವನು? ಅಲ್ಲಪ್ಪ, ಮಾತಾಡಕ್ಕಿನ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು. ಇವತ್ತು ಬಿಡಿ, ಅವ್ರ ಲೇಡೀಸ್ ಅವ್ರಿಗೆ ನೀವು ಬೆಟ್ಟಿದಾರ ಅಂತ ಅವರು ಟೆನ್ಷನ್. ನಾವ್ಯಾಕೆ ಲೇಡೀಸ್ ಬೇಕಣ್ಣ? ಆಯ್ತು ಬಿಡಿ ಬಿಡಿ, ಇವರು ಲೇಡೀಸ್ ಅವರಿಂದ ನಾವೆಲ್ಲ ತಪ್ಪೆ ಕ್ಷಮೆ ಕೇಳ್ತೀವಿ. ಅಲ್ಲ ಸರ್, ನನ್ಗೆ ಅವ್ನ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಸಾಕು. ಯಾರು ಅಲ್ಲ ಸರ್, ಪಬ್ಲಿಕ್ ಅವರೇ. ನೀವು ಯಾವ ತರ ಇಲ್ಲಿ ಅಲ್ಲ, ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಹೋಟ್ಲ್ ಅವನು ಅಂತ ಕುಳ್ಳ ಐತಲ್ಲ, ಯಾರು ಅವನು? ಯಾರು ಗೊತ್ತಿಲ್ಲ. ಹೋಗಿ ಹೋಗಿ ಹೋಗಿ, ಏನೋ ಇಲ್ಲ ಬಿಡಿ, ಜಾಮ್ ಆಗ್ತಾ ಇದೆ. ಹೋಗಿ ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.